ಮೂಲಭೂತ ಸೌಕರ್ಯಗಳ ಪೈಕಿ ರಸ್ತೆಗಳು ಒಂದು. ವಾಹನ ಸವಾರರು ರಸ್ತೆಗಳು ನೀಟ್ ಆಗಿರಬೇಕು, ಚೆನ್ನಾಗಿರಬೇಕು, ಕಾಲ ಕಾಲಕ್ಕೆ ಅದರ ನಿರ್ವಹಣೆ ಆಗಬೇಕು, ಅನುದಾನ ಹೇಗೂ ಬರುತ್ತಲ್ಲ ಅಂತ ಕೇಳ್ತಾರೆ. ಅದೇ ಚಿಕ್ಕೋಡಿ ಪಟ್ಟಣದಲ್ಲಿ ರಸ್ತೆಗಳೇ ಸರಿಯಾಗಿಲ್ಲ. ಮಳೆಯಿಂದ ರಸ್ತೆಗಳು ಗುಂಡಿಮಯ ಆಗಿದೆ. ಈ ಸತಿ ಬಿದ್ದಿರೋದೇ ಅಲ್ಪ ಸ್ವಲ್ಪ ಮಳೆ. ಆ ಮಳೆಗೆ ರಸ್ತೆಗಳಲ್ಲಿ ಗುಂಡಿ ಜಾಸ್ತಿ ಆಗಿದೆ. ನಿತ್ಯವೂ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಗೆ ಈ ಗುಂಡಿ ಮುಕ್ತ ರಸ್ತೆಯನ್ನ ಕೊಡಿ, ರಸ್ತೆ ಭಾಗ್ಯವನ್ನ ಕಲ್ಪಿಸ್ಕೊಡಿ ಅಂತೇಳಿ ಚಿಕ್ಕೋಡಿ ಭಾಗದಲ್ಲಿ ಜನ ಕೇಳ್ತಾ ಇದ್ದಾರೆ. ಪಟ್ಟಣ ಭಾಗದಲ್ಲೇ ರಸ್ತೆಗಳು ಸರಿಯಾಗಿಲ್ಲ. ಹಾಗಾಗಿ ವಾಹನ ಸವಾರರಿಗೆ ಪ್ರತಿದಿನ ಸಂಕಷ್ಟ ತಂದೊಡ್ತಾ ಇದೆ ಈ ರಸ್ತೆಯಲ್ಲಿ ಓಡಾಟ. ಮಳೆ ಬಂದಿದೆ ಅಲ್ಪ ಸ್ವಲ್ಪ, ಆ ಮಳೆಯಿಂದ ಮತ್ತಷ್ಟು ರಸ್ತೆ ಹಾಳಾಗಿದೆ. ಪಟ್ಟಣದಲ್ಲೇ ಈ ಸಮಸ್ಯೆ ಎದುರಾಗೋದಕ್ಕೆ ಕಾರಣ ಏನು? PWD ಇಲಾಖೆ ಏನು ಮಾಡ್ತಾ ಇದೆ? ವಾಹನ ಸವಾರರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಕಣ್ಣಾರೆ ನೋಡಿದೆ ಸರ್, 3-4 ಜನ ಬಿದ್ದಿದ್ದಾರೆ. ಅವ್ರದ್ದು ದೊಡ್ಡ ದೊಡ್ಡ ಕಾರ್ಗಳು ತಗೊಂಡು ತಿರುಗಾಡ್ತಾರೋ, ಅವ್ರಿಗೇನು ಪೆಟ್ಟ ಹತ್ತೋದಿಲ್ಲ, ಏನು ನೋವಿಲ್ಲ, ಏನಿಲ್ಲ. ಬರ್ತಾರೆ, ಪ್ಯಾಚ್ ವರ್ಕ್ ಮಾಡ್ತಾರೆ, ದುಡ್ಡು ತಗೊಂತಾರೆ, ಹೋಗ್ತಾರೆ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ರಸ್ತೆಗಳ ದುಸ್ಥಿತಿ. ಇಲ್ಲಿ ಓಡಾಡಬೇಕು ಅಂದ್ರೆ ಎದೆ ಗುಂಡಿಗೆ ಗಟ್ಟಿ ಇರಬೇಕು. ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಆ ಮಟ್ಟಿಗೆ ಇಲ್ಲಿನ ರಸ್ತೆಗಳು ಗುಂಡಿಮಯವಾಗಿ ಹೋಗಿದೆ. ಪಟ್ಟಣದ BK ಕಾಲೇಜಿನಿಂದ ಶುರುವಾಗುವ ಗುಂಡಿಗಳು ಪಟ್ಟಣದ ವ್ಯಾಪ್ತಿ ಮುಗಿಯುವವರೆಗೂ ಕಾಣಿಸುತ್ತಾನೆ ಇರುತ್ತವೆ. 2 ಪ್ರಮುಖ ರಾಜ್ಯ ಹೆದ್ದಾರಿಗಳಾದ ನಿಪ್ಪಾಣಿ, ಮುಧೋಳ ಹಾಗೂ ಬೆಳಗಾವಿ ವಿಜಯಪುರ ರಸ್ತೆಗಳು ಇದೇ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತವೆ. ಸದ್ಯ ವಿಜಯಪುರ ಹಾಗೂ ಬೆಳಗಾವಿ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ರಸ್ತೆ ಯಾವುದು, ಗುಂಡಿಗಳು ಎಲ್ಲಿವೆ ಅನ್ನೋದನ್ನ ತಿಳಿಯದೆ ಸವಾರರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇಲ್ಲಿ ದಡಾದಡ್ ಮೋಟರ್ ಸೈಕಲ್ಗಳು, ನಾನು ಕಣ್ಣಾರೆ ನೋಡಿದ್ದೇನೆ ಸರ್, 3-4 ಜನ ಬಿದ್ದಿದ್ದಾರೆ. ಇಲ್ಲಿ ಬಿದ್ದಿದ್ದಾರೆ. ನಾನು ಅಲ್ಲಿ ಸಂಕೇಶ್ವರ ಕ್ರಾಸ್ ಅದರಲ್ಲ, ಅಲ್ಲಿ ನೋಡಿದ್ದೀನಿ. ಆಮೇಲೆ ನಾನು ಫೇಸ್ಬುಕ್ದಾಗ 2-3 ಸಲ ಹಾಕಿದ್ದೇನೆ ಸರ್ ನಾನು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಸರ್. ಗಾಲಿನೇ ಇಳಿತಾ ಇದೆ ನೀರೊಳಗಡೆ. ಇಷ್ಟೊಂದು ನೀರು ನಿಂತ್ಕೊಂಡೈತೆ. ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರು ಮಾತು ಕೇಳ್ತಾ ಇದ್ದಾರೋ, ಎಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೋ, ರೋಡ್ಗಳು ಆಗ್ತಾ ಇದ್ದಾವೆ. ಸುಮ್ಮನೆ ಅದ್ರ ಮೇಲ್ಗಡೆ ಬರ್ತಾರೆ, ಒಂದು ಪ್ಯಾಚ್ ವರ್ಕ್ ಮಾಡಿಬಿಡ್ತಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಗುಂಡಿಗಳಿಗೆ ಮಣ್ಣು ಹಾಕಿ ಮುಚ್ಚಲಾಗಿತ್ತು. ಆದ್ರೆ 2 ಬಾರಿ ಸುರಿದ ಮಳೆಗೆ ಗುಂಡಿಗಳಲ್ಲಿನ ಮಣ್ಣು ಕೊಚ್ಚಿ ಹೋಗಿದೆ. ಗುಂಡಿಗಳಲ್ಲಿ ನೀರು ನಿಂತು ಇಡೀ ರೋಡ್ಗಳು ಕೆಸರು ಗದ್ದೆಯಂತಗಳಾಗಿವೆ. ನಮ್ಮ ಸರ್ಕಾರಿ ಜಿಲ್ಲಾಡಳಿತ ಆಗಿರ್ಬೋದು, PWD ಆಗಿರ್ಬೋದು, ಇದನ್ನ ನೋಡ್ಬೇಕಾರೆ ಅವ್ರ. ಯಾಕಂದ್ರೆ ಜನರು ತೆರಿಗೆ ರೊಕ್ಕ ತಗೋತಾರೋ, ಆರಾಮಾರು ಕುರ್ಚಿ ಮೇಲೆ ಕೊಂಡಿರ್ತಾರೋ, ಅವ್ರದ್ದು ದೊಡ್ಡ ದೊಡ್ಡ ಕಾರ್ಗಳು ತೊಗೊಂಡು ತಿರುಗಾಡ್ತಾರೋ, ಅವ್ರಿಗೇನು ಪೆಟ್ಟ ಹತ್ತೋದಿಲ್ಲ, ಏನು ನೋವಿಲ್ಲ, ಏನಿಲ್ಲ. ನಮ್ಮಂಥ ಸಾರ್ವಜನಿಕರು ಏನು ಮಾಡೋದ್ರಿ, ದಿನ 10-20 ಕಿಲೋಮೀಟ್ರ್ ಓಡಾಡೋ ಜನ. ಹೀಗಾಗಿ ಭಾಳ ತೊಂದರೆ ಆಗೋದೈತಿ. ಇದಕ್ಕೆ ಒಂದು ಜವಾಬ್ದಾರಿ ತೊಗೊಂಡ ಮಾಡ್ಬೇಕಂತ ಕೆಲಸ ಇವರ ಜವಾಬ್ದಾರಿಯಾಗಿ ಮಾಡ್ಬೇಕಾಗೈತಿ. ಕಾದವ್ರು ಹೆಂಗ್ರಿ ಬಚಾವ್ ಆಗ್ತಾರೆ ಸರ್. ಬೈಕ್ನಾಗ ಬರೋದ್ನಾಗ ಆಗ್ತದೆ ಸರ್, ಫ್ಯಾಮಿಲಿ ಇರ್ತದೆ, ಮಕ್ಳು ಇರ್ತಾರೆ. ಅದು ತಗನಾಗ ಒಂದು ಸಲ ಹೋದದ್ದು ರೀ. ಇಲ್ಲಿ 2-3 ಸಲ ನಾನು ನೋಡೀನಿ ಸರ್. ನನ್ನ ಸೈಡ್ ವರ್ಕ್ ಇಲ್ಲೇ ಸ್ಟಾರ್ಟ್ ಇದೆ ಸರ್. ಹೋಗ್ತಾ ಬಂದು ಸರ್ 2-3 ಸಲ ಬಿದ್ದಾರೆ ಸರ್. ಇದು ನಾವು ಲೋಕಲ್ ಇದ್ದವ್ರಿಗೆ ಸರ್ ಗೊತ್ತಾಗ್ತದೆ ಸರ್. ಹೊರಗಿನ ಬರೋನವ್ರಿಗೆ ಏನೂ ಗೊತ್ತಾಗಲ್ಲ ಸರ್. ಇಲ್ಲಿ ತಗ್ಗೈತೆ ಏನೈತಿ, ಮತ್ತು ನೈಟ್ನಾಗ ಸರ್ ಲೈಟು ಇಲ್ಲ, ಏನೂ ಇಲ್ಲ. ಇಲ್ಲಿ ಅದು ತೆಗಿದ್ರೆ ಅಂತ ಗೊತ್ತಾಗಲ್ಲ ಸರ್ ಒಟ್ಟು. ಅದು ಕೂಡಲೇ ಇಲ್ಲಿನ ಶಾಸಕರು, ಸಚಿವರು, ಅಧಿಕಾರಿಗಳು ರಸ್ತೆ ರಿಪೇರಿ ಮಾಡಿಸೋ ಮನಸ್ಸನ್ನ ಮಾಡಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಸಮಸ್ಯೆ ಏನು ಅಂತ ತೋರಿಸಿದ್ವಿ. PWD ಇಲಾಖೆ ಅಧಿಕಾರಿಗಳು ಇದಕ್ಕೆ ಏನು ಹೇಳ್ತಾರೆ? ಯಾಕಂದ್ರೆ ವಾಹನ ಸವಾರರು ಪ್ರತಿದಿನ ಅಲ್ಲಿ ಹೇಳ್ತಾ ಇದ್ರು 1-2 ಕಿಲೋಮೀಟರ್ ಅಲ್ಲ, ಸುಮಾರು ಕಿಲೋಮೀಟರ್ ಓಡಾಡಬೇಕು ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ. ಯಾಕೆ ಈ ರಸ್ತೆಯನ್ನ ದುರಸ್ತಿ ಕಾರ್ಯ ಮಾಡಲಿಲ್ಲ ಇನ್ನು ಅಧಿಕಾರಿಗಳು? ಖಂಡಿತವಾಗ್ಲೂ ಶರ್ಮಿತಾ, ಇದೊಂದು ರೀತಿ ಚಿಕ್ಕೋಡಿ ಪಟ್ಟಣಕ್ಕೆ ಬರಬೇಕಂದ್ರೆ ಇವತ್ತು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಡೀ ಪಟ್ಟಣದಲ್ಲಿ 2 ಪ್ರಮುಖ ರಾಜ್ಯ ಹೆದ್ದಾರಿಗಳು ಹಾದೋಗ್ತವೆ. ನಿಪ್ಪಾಣಿ, ಮುಧೋಳ, ವಿಜಯಪುರ, ಬೆಳಗಾವಿ. ವಿಜಯಪುರ, ಬೆಳಗಾವಿ ಇವತ್ತು ರಸ್ತೆ ಯಾವ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದ್ರೆ, ಬಹುಶಃ ನಿಮಗೆ ರಸ್ತೆ ನೋಡ್ಬೇಕು ಅಂತಂದ್ರೆ ನೀವು ಗುಂಡಿಗಳನ್ನ ನೋಡ್ಬೇಕು, ಇದೇ ರಸ್ತೆ ಅನ್ಕೋಬೇಕು. ಆ ಮಟ್ಟಿಗೆ ಇವತ್ತು ಆ ಒಂದು ಇಡೀ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸೊ ರಸ್ತೆ ಎಲ್ಲಿದೆಯೋ, ಗುಂಡಿ ಎಲ್ಲಿದೆಯೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ನಾವು ಚಿಕ್ಕೋಡಿ ಪಟ್ಟಣಕ್ಕೆ ಎಂಟ್ರಿ ಆಗ್ತೀವಿ, ನಮ್ಮನ್ನ ಸ್ವಾಗತ ಕೋರೋದಕ್ಕೆ ಬೇರೆ ಯಾವ ನಾಮಫಲಕಗಳು ಬೇಡ,
ಆ ಗುಂಡಿಗಳೇ ನಮ್ಮನ್ನ ಸ್ವಾಗತ ಕೋರ್ತವೆ. ಸೊ ಅಂತ ಒಂದು ಪರಿಸ್ಥಿತಿ ಇವತ್ತು ಚಿಕ್ಕೋಡಿ ಪಟ್ಟಣದ ಈ ಒಂದು ಪ್ರಮುಖ ರಾಜ್ಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾವಾಗ ಎಂಟ್ರಿ ಆಗ್ತೀವೋ ಕಂಪ್ಲೀಟ್ ಎಕ್ಸಿಟ್ ಆಗೋವರೆಗೂ ಕೂಡ ಸುಮಾರು 1000ಕ್ಕೂ ಹೆಚ್ಚು ಗುಂಡಿಗಳು ಈ ಒಂದು ರಸ್ತೆಯಲ್ಲಿ ಬಿದ್ದು ಇವತ್ತು ಸಂಪೂರ್ಣವಾಗಿ ರಸ್ತೆ ಹಾಳಾಗಿರ್ತಕ್ಕಂಥದ್ದು. ಇನ್ನು ಮಳೆ ಬಂದ್ರೆ ಅಂತ ಸಾಕು ಆ ಪ್ರಯಾಣಿಕರ ಪರದಾಟ ಹೇಳ್ತಿರೋದು. ಯಾವ ಗುಂಡಿಯಲ್ಲಿ ಎಷ್ಟು ತಗ್ಗಿದೆ ಅಂತಾನೆ ಗೊತ್ತಾಗಲ್ಲ. ಸೊ ಅಷ್ಟರ ಮಟ್ಟಿಗೆ ತಗ್ಗುಗಳು ಬಿದ್ದಾವೆ. ಎಷ್ಟೋ ಜನ ಇವತ್ತು ನಿತ್ಯ ಬೀಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಆಗ್ತಾ ಇದ್ರೆ ಮತ್ತೆ ತಮ್ಮ ಸಿಗ್ತಾವಂತ ಗಾಡಿಗಳನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಇವತ್ತು ಅಂದ್ರೆ ಒಂದು ರಸ್ತೆನ ನೀವು ಒಂದು ಗುಂಡಿಯನ್ನ ತಪ್ಪಿಸ್ಬೇಕಂತಂದ್ರೆ ಮತ್ತೆ 2 ಗುಂಡಿ ಮುಂದೆಗಡೆ ಇರುತ್ತೆ ಅಂತ ಆ ಒಂದು ಗುಂಡಿಗಳಲ್ಲಿ ಹಾಕ್ಲೇಬೇಕಾದಂತ ಪರಿಸ್ಥಿತಿ. ಸೊ ಈ ಮಟ್ಟಿಗೆ ಇವತ್ತು ಇಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಅಂಕ್ಲಿಕೂಟ ಅಂತ ನಾವೇನ್ ಕರಿತೀವಿ, ಅಲ್ಲಂತೂ ರಸ್ತೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ನೀವು ಸೈಡ್ನು ತಗೊಳಕ್ ಹೋಗಲ್ಲ. ಯಾವಾಗ ಕೆಳಗಡೆಯಿಂದ ಕಲ್ಲುಗಳು ಬಡ್ಕೊಂತವೆ, ನೀವು ಗುಂಡಿಗಳಲ್ಲೇ ಹಾದು ಹೋಗ್ಬೇಕು. ಅಷ್ಟರ ಮಟ್ಟಿಗೆ ಇವತ್ತು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇನ್ನು ವಿಪರ್ಯಾಸ ಅಂತಂದ್ರೆ ಇಲ್ಲಿ PWD ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಅದ್ರ ಜೊತೆಗೆ ಪುರಸಭೆ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕನಿಷ್ಠ ನೀವು ಅಟ್ಲೀಸ್ಟ್ ಈ ಒಂದು ಗ್ಯಾರಂಟಿ ಸರ್ಕಾರದಲ್ಲಿ ರಸ್ತೆ ಆಗುತ್ತೋ ಬಿಡುತ್ತೋ ಅನ್ನೋಂಥ ಗ್ಯಾರಂಟಿ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಇಲ್ಲ. ಹೊಸ ರಸ್ತೆ ಅಂತಂದ್ರು ಆಗೋದು ಬಹುಶಃ ಕನಸಿನ ಮಾತಾಗತ್ತೆ. ಕನಿಷ್ಠ ನೀವು ಮಾನವೀಯತೆ ದೃಷ್ಟಿಯಿಂದ ಆ ಗುಂಡಿಗಳನ್ನಾದ್ರೂ ಮುಚ್ಚಬೇಕು ಅನ್ನುವಂಥ ಮನವಿಯನ್ನ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ರಸ್ತೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಅಥವಾ ಒಂದು PWD ಇಲಾಖೆಯನ್ನ ನಾವು ನೋಡೋದ್ರೆ ಮೇಂಟೆನೆನ್ಸ್ಗೋಸ್ಕರ ಸಾಕಷ್ಟು ದುಡ್ಡು ಇವತ್ತು ಅವರ ಅಕೌಂಟ್ಗಳಲ್ಲಿ ಬಿದ್ದು ಕೊಳಿತಾ ಇದೆ. ಆದ್ರೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇನ್ನು ದುರಂತ ಅಂತಂದ್ರೆ ಇಲ್ಲಿ ಜಿಲ್ಲಾ ಮಟ್ಟದ PWD ಕಚೇರಿ ಇದೆ. ನಿತ್ಯ ಬೆಳಗಾವಿಯಿಂದ ಅಧಿಕಾರಿಗಳು ಅದೇ ರಸ್ತೆ ಮೂಲಕ ಅದೇ ಗುಂಡಿಗಳ ಮೂಲಕ ಬಂದು ತಮ್ಮ ಕಚೇರಿ ಒಳಗಡೆ ಲೋಹಿತ್, ಹಾಗೆ ಸಂಪರ್ಕದಲ್ಲಿರಿ ಆಡಳಿತಾಧಿಕಾರಿ ಆಗಿರುವಂತ ಸುಭಾಷ್ ಸಂಪಗಾವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಚಿಕ್ಕೋಡಿ ಪಟ್ಟಣದಲ್ಲೇ 2 ಪ್ರಮುಖ ಹೆದ್ದಾರಿಯ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದೀವಿ. ಎಸ್ಪೆಷಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ ನಮಗೆ ಸಂಚಾರ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೂ ಜನ ಬೈತಿದ್ದಾರೆ. ಸಮಸ್ಯೆ ಏನ್ ಸರ್? ರಸ್ತೆ ಗುಂಡಿ ಇದೆ, ಮುಚ್ಚಕ್ ಏನ್ ಪ್ರಾಬ್ಲಮ್ ಆಗ್ತಿದೆ? ಅನುದಾನ ಇಲ್ಲ ಮೇಡಮ್. ಸಿಟಿಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದು ರೋಡ್ ಆಗಿರೋದು NH ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ. ಅದು ಆಫೀಸ್ ಇರೋದು ಬಿಜಾಪುರದಲ್ಲಿ. ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AW ಅವ್ರನ್ನ ಕರೆಸಿ ನಾವು ಮಾತಾಡಿದೀನಿ. ಈಗಾಗಲೇ ರೋಡ್ ಬಗ್ಗೆ ಟೆಂಡರ್ನು ಆಗಿದೆ. ಅದು ಟೆಂಡರ್ ಕೆಲಸ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದಾರೆ. ಈಗ ಟೆಂಡರ್ ಅಗ್ರಿಮೆಂಟ್ ಅಲ್ಲಿ ಇರುತ್ತಲ್ಲ ಸರ್, ಯಾವಾಗಿನ ಕೆಲಸ ಶುರು ಮಾಡ್ಬೇಕು, ಯಾವಾಗ ಮುಗಿಸ್ಬೇಕು, ಅದೆಲ್ಲ ಇರುತ್ತಲ್ಲ? ಇಲ್ಲ ಇರುತ್ತೀರಿ. ಏನ್ ಅದ್ರ ಬಗ್ಗೆ ಏನೈತಿ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಚೀಫ್ ಇಂಜಿನಿಯರ್ ಮುತುವರ್ಜಿ ವಹಿಸಿ ಅವ್ರು ಮಾಡ್ತಾ ಇದಾರೆ. ಈ 1 ವೀಕ್ ಒಳಗೆ ನಾವು ಮಾಡ್ಕೊಡ್ತೀವಿ ಅಂತ ನೀನ್ ಹೇಳಿದಾರೆ. ಇವತ್ತು ಮತ್ತೆ ಅವ್ರು ಕರೆಸ್ತಾ ಇದೀನಿ ಇದ್ರ ಸಲುವಾಗಿನೇ. ಏನ್ರಿ ಸರಿಶೆ ಅವ್ರ ಜೊತೆ ಮಾತಾಡಿ ಅವ್ರು ಯಾರು ಟೆಂಡರ್ ಹಿಡಿದಿದ್ದಾರೆ ಇಮಿಡಿಯೇಟ್ಲಿ ಅವ್ರಿಗೆ ಕೆಲಸ ಮಾಡೋಕ್ತಾ ಪ್ರಾರಂಭ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ಏನೈತಿ ಅವರಿಗೆ ನಾವು ಯಾವ ರೀತಿಯಾಗಿ ಹೇಳೋದನ್ನ ಹೇಳಿದ್ವಿ ಮತ್ತು ನಾವು ಪೊಲೀಸರು ಎಲ್ಲರ ಬಗ್ಗೆನೂ ಹೇಳಿದ್ವಿ ಅವರಿಗೆ. ಏನ್ರಿ ಮಾಡಿಸ್ತೀವಿ ಅದನ್ನ ಇಮಿಡಿಯೇಟ್ಲಿ. ಸರಿ ಸರ್, ಈಗ NH ಬಗ್ಗೆ ನೀವ್ ಅಂದ್ರಿ ನ್ಯಾಷನಲ್ ಹೈವೇ ಓಕೆ, ಇನ್ನೊಂದು ಸಿಟಿ ಒಳಗಡೆನೂ ರಸ್ತೆ ಅಧ್ವಾನ ಇದ್ದು ಹೋಗಿದೆ ಅಂತ ಕಂಪ್ಲೇಂಟ್. ಇಲ್ಲ, ಸಿಟಿ ಒಳಗಿಂದ ಏನಿದೆ ರೀ, ನಾವ್ ಈಗಾಗಲೇ ನಮ್ಮ KC ರೋಡ್ ನಲ್ಲಿ ನಾವು ಕ್ಲಿಯರ್ ಮಾಡಿಕೊಟ್ಟಿದೀವಿ. ಆಮೇಲೆ ಹೊಸ ರೋಡ್ ಸಹಿತ ನಾವು ಮಾಡಿದ್ವಿ ವಿವಿಧ ಕಡೆಯಲ್ಲೆಲ್ಲ. ಏನ್ರಿ ಮತ್ತೆ ಎಲ್ಲಿ ಗುಂಡಿಗಳು ಬಿದ್ದಿದೋ ನಮ್ಮ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಕಡೆ ಹೇಳಿ ನಾವು ಸುಭಾಷ್ ಅವರೇ ಹಂಗೆ ಸಂಪರ್ಕದಲ್ಲಿ ಲೋಹಿತ್, ಈಗ ನ್ಯಾಷನಲ್ ಹೈವೇ ಬಗ್ಗೆ ಹೇಳಿದ್ರು ಟೆಂಡರ್ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ ಮತ್ತೆ ಕರೆದು ಮಾತಾಡ್ತೀವಿ ಅಂತ. ಸಿಟಿ ಭಾಗದಲ್ಲಿ ಜನರ ಕಂಪ್ಲೇಂಟ್ಸ್ ಏನಿದೆ ವಾಹನ ಸವಾರರ ಲೋಹಿತ್? ಸಿಟಿ ಭಾಗದಲ್ಲಿ ನೀವು ಯಾವಾಗ ಸಿಟಿ ಎಂಟ್ರಿ ಆಗ್ತಿರೋ ಆ ಒಂದು ಸಂದರ್ಭದಲ್ಲೇ ಈ ಒಂದು ಗುಂಡಿಗಳು ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸಿಟಿ ಹೊರಗಡೆ ನ್ಯಾಷನಲ್ ಹೈವೇ ಅವರು ಕೆಲಸ ಮಾಡ್ಬೇಕು, ಅವ್ರು ಮಾಡ್ತಾರೆ. ಲೊಕೇಶನ್ ಹೇಳ್ಬಿಡಿ ಸುಭಾಷ್ ಅವ್ರು ಇದಾರಲ್ವಾ, ಲೊಕೇಶನ್ ಹೇಳ್ಬಿಡಿ. ಎಂಟ್ರಿ ಆಗ್ತೀವೋ ಅಂಕ್ಲಿಕೂಟಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಸಮಸ್ಯೆ ಅಪ್ ಟು ರೋಹಿತ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ ಮೇಡಮ್. ಅದು ಸಿಟಿ ಒಳಗಡೆ ರೋಡ್ ಇದ್ರು ಸಹಿತ ಅದು ಸಹಿತ ನ್ಯಾಷನಲ್ ಹೈವೇದವರಿಗೆ ಸಂಬಂಧಪಟ್ಟದ್ದಿದೆ. ಅದು ಬಿಟ್ಟು ಒಳಗಡೆ ಏನಾದ್ರು ಇದ್ರೆ ಹೇಳಿ ಮುನ್ಸಿಪಾಲಿಟಿ ಮಾಡ್ಬಿಡ್ತೀವಿ. ಸಿಟಿದ ಏನಿದೆ ಎಂಟ್ರೆನ್ಸ್ ನಿಂದ ಅಲ್ಲಿ ಮಾಂಜರಿವರೆಗೆ ಹೋಗುವಂತ ರೋಡ್ ಏನಿದೆ ಅದು ನ್ಯಾಷನಲ್ ಹೈವೇ ಸಂಬಂಧಪಟ್ಟದಿದೆ. ಅವ್ರ ಕಡೆಯಿಂದ ನಾವು ಮಾಡಿಸ್ತೀವಿ. ಈ ಹಿಂದೆ ಈ 2 ತಿಂಗಳಿಂದ ನಾನು ಮಾಡಿಸಿದ್ದೀನಿ ಅದನ್ನ. ಏನ್ರಿ ಒಮ್ಮೆ ಎಕ್ಸ್ಪಾರ್ಟಿಂಗ್ ಮಾಡಿಸಿದೀವಿ ನಾವು ಅದನ್ನ. ಅದು ಮಳೆ ಆಗಿರೋದ್ರಿಂದ ಕಿತ್ಕೊಂಡು ಹೋಗಿದೆ. ಮತ್ತೀಗ ನಾವು ಮಾಡಿಸ್ತೀವಿ ಅದನ್ನ. ಸರಿ ಸರ್, ನಿಮ್ಮ ಮೇಲೆ ಭರವಸೆ ಇಡ್ತೀವಿ. ಇದು ಸುಭಾಷ್ ಅವ್ರ ಮಾತು. ಲೋಹಿತ್, ಹಾಗಾದ್ರೆ ಸಿಟಿ ಭಾಗದಲ್ಲಿ ಒಳಗಡೆ ಏನ್ ಸಮಸ್ಯೆ ಇಲ್ಲ ರಸ್ತೆದು?
ಇವಾಗ ಸಮಸ್ಯೆ ಇರುವಂತದ್ದು ಸಿಟಿ ಎಂಟ್ರಿ ಆದ ತಕ್ಷಣನೇ ಸಮಸ್ಯೆ ಇರತಕ್ಕಂಥದ್ದು ಶರ್ಮಿತಾ. ಸಿಟಿ ಎಂಟ್ರಿ ಒಳಗಡೆನೆ ಈ ಒಂದು ಸಮಸ್ಯೆ ಕಾಡ್ತಾ ಇದೆ. ಸೊ ಕಂಪ್ಲೀಟ್ ಡೀಪ್ ಸಿಟಿ ಒಳಗಡೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಆದ್ರೆ ಸಿಟಿ ಎಂಟ್ರಿ ಆಗಿಂದ ಹಿಡ್ಕೊಂಡು ಸಿಟಿ ಎಕ್ಸಿಟ್ ಆಗೋವರೆಗೂ ಈ ಒಂದು ಸಮಸ್ಯೆ ಇರತಕ್ಕಂಥದ್ದು ಶರ್ಮಿತಾ. ಫೈನ್. ಸುಭಾಷ್ ಅವರೇ, ಈಗ ಓಕೆ, ಸಿಟಿ ಒಳಭಾಗದಲ್ಲಿಲ್ಲ, ಹೆದ್ದಾರಿಗೆ ಅಟ್ಯಾಚ್ ಆಗಿರುವಂತ ರೋಡು, ಅದ್ರ ಸಮಸ್ಯೆ ಬಗ್ಗೆ ನೀವೇ ಅಂದ್ರಿ. ನಮ್ ರಿಕ್ವೆಸ್ಟ್ ಸರ್, ಯಾಕಂದ್ರೆ ತುಂಬಾ ಆಕ್ಸಿಡೆಂಟ್ ಗಳು ಆಗ್ತಿರೋದ್ರಿಂದ ನಿಮ್ಗೂ ಅರ್ಥ ಆಗುತ್ತೆ ಅನ್ಸುತ್ತೆ. ಸಣ್ಣ ಮಳೆ ಬಂದ್ರು ಕೂಡ ಅಲ್ಲಿ ಸ್ಟಾಕ್ ಆಗುತ್ತೆ, ಮತ್ತೆ ವಾಹನ ಸವಾರಿಗೆ ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ಮತ್ತೆ ಕರೆಸಿ ಸರ್. ಟೆಂಡರ್ ಎಲ್ಲ ಫೈನಲ್ ಆಗಿದೆ ಅಲ್ವಾ, ಯಾರಿಗೆ ಅಂತೆಲ್ಲ? ಟೆಂಡರ್ ಎಲ್ಲ ಫೈನಲ್ ಆಗಿದೆ ಮೇಡಮ್. ಔಟ್ಸೈಡ್ ನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದಾರೆ. ಸಿಟಿ ಒಳಗಿಂದ ಏನೈತಿ ಅದನ್ನ ನಾನು ಬೈಪಾಸ್ ಅಂತ ಹೇಳಿ ಬೈಪಾಸ್ ಇಂದ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂತೀನಿ ಮೇಡಮ್. ಸಿಟಿ ಒಳಗಡೆ ಬೇಡ ಅಂತ ಹೇಳಿ ಅದನ್ನ ನಾವು PWD ಅಥವಾ ನಮ್ಮ NS ಅವರಿಂದ ಕ್ಲಿಯರ್ ಮಾಡ್ಕೊಡ್ತೀನಿ ನಾವು ಒಂದು ವಾರದಲ್ಲಿ. ಫೈನ್ ಸರ್, ನಿಮ್ಮ ಮಾತಿನ ಮೇಲೆ ಭರವಸೆ ಇರ್ತೀವಿ. ಥ್ಯಾಂಕ್ ಯು ಸುಭಾಷ್ ಅವರೇ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಲೋಹಿತ್, ಈ ಕ್ಷಣದ ಮಾಹಿತಿ. ತಲಕಾಡು ಮೊದಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತು, ಆಮೇಲೆ ಪಟ್ಟಣ ಪಂಚಾಯತಿಯಾಗಿ ಮಾಡಿದ್ದಾರೆ. 6 ತಿಂಗಳು ಕಳೆದೇ ಹೋಗಿದೆ, ಆದ್ರೆ ಅಧಿಕಾರಿಗಳ ನೇಮಕ ಮಾತ್ರ ಇದುವರೆಗೂ ಮಾಡಿಲ್ಲ. ಹಾಗಾಗಿ ತಲಕಾಡು ಜನರ ಗೋಳು ಕೇಳೋರೇ ಇಲ್ಲ. ಒಂದು ಆಶಾಭಾವನೆ ಜನರಲ್ಲೂ ಇರುತ್ತಲ್ಲ, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಾಗಿ ಒಂದು ಮೇಲ್ದರ್ಜೆಗೆ ಏರಿಸಿದಂಥ ಸಂದರ್ಭದಲ್ಲಿ ಒಂದು ಹೊಸ ಕಟ್ಟಡ ಬರುತ್ತೆ, ಅಧಿಕಾರಿಗಳು ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ, ನಮ್ಮ ಕೆಲಸ ಕಾರ್ಯಗಳೆಲ್ಲ ನೀಟಾಗಿ ಆಗುತ್ತೆ ಮತ್ತೆ ಫಾಸ್ಟ್ ಆಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಜನನೂ ಇದ್ರು. ಆದ್ರೆ 6 ತಿಂಗಳು ಕಳೆದೇ ಹೋಯ್ತು ಗ್ರಾಮ ಪಂಚಾಯತಿಯಿಂದ ತಲಕಾಡು ಪಟ್ಟಣ ಪಂಚಾಯತಿ ಆಗಿ. ಅಲ್ಲಿ ಅಧಿಕಾರಿಗಳ ನೇಮಕ ಆಗಿಲ್ಲ, ಸಿಬ್ಬಂದಿಗಳ ನೇಮಕ ಆಗಿಲ್ಲ. 6 ತಿಂಗಳಿಂದ ಜನ ಏನು ಆಶಾಭಾವನೆಯಿಂದ ಕಾಯ್ತಾ ಇದ್ರು, ಅದ್ಯಾವುದು ಕೆಲಸಗಳು ಸುಸೂತ್ರವಾಗಿ ನಡೀತಾ ಇಲ್ಲ. ಸಹಜವಾಗಿ ಸಾರ್ವಜನಿಕರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ 6 ತಿಂಗಳಿಂದ ಏನ್ ಸಮಸ್ಯೆ ಆಗ್ತಾ ಇದೆ, ಜನರು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. 6 ತಿಂಗಳಾಯ್ತು ಬಂತು, ಇದುವರೆಗೂ ಯಾವುದೇ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದೆ. ನ್ಯೂಸ್ 18 ಚಾನಲ್ ಪ್ರಚಾರ ಮಾಡಿದ್ಮೇಲೆ ಈಗ ಅಧಿಕಾರಿಗಳನ್ನ ಸ್ವಲ್ಪ ಹಾಕಿದ್ದಾರೆ. ಚೀಫ್ ಆಫೀಸರ್ ಒಬ್ಬರು ಬಿಟ್ರೆ ರೆಗ್ಯುಲರ್ ಯಾರು ಬರ್ತಾ ಇಲ್ಲ. ಕಳೆದ 6 ತಿಂಗಳ ಹಿಂದೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಧಾರ್ಮಿಕ ಹಾಗೂ ಐತಿಹಾಸಿಕ ಕ್ಷೇತ್ರವಾದ ತಲಕಾಡು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಆದೇಶ ಹೊರಬಿದ್ದು ಅರ್ಧ ವರ್ಷ ಕಳೆದರೂ ಪಟ್ಟಣ ಪಂಚಾಯಿತಿ ತನ್ನ ಪ್ರಾಥಮಿಕ ಕರ್ತವ್ಯವನ್ನು ಶುರು ಮಾಡಿಲ್ಲ. ಈ ಹಿಂದೆ ಖಾಯಂ ಅಧಿಕಾರಿಗಳು ಇಲ್ಲದಿದ್ದಾಗ ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸಿ ಸರ್ಕಾರದ ಗಮನ ಸೆಳೆದಿತ್ತು. ನ್ಯೂಸ್ 18 ವರದಿಯ ಪ್ರಭಾವದಿಂದಾಗಿ ಸರ್ಕಾರ ಇಒ ಒಬ್ಬರನ್ನ ನೇಮಿಸಿದೆ. ಆದರೆ ಬಾಕಿ ಅಗತ್ಯ ಸಿಬ್ಬಂದಿಯನ್ನ ನೇಮಿಸಿಲ್ಲ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೊರತೆಯಿಂದಾಗಿ ಜನರ ಯಾವ ಕೆಲಸಗಳೂ ನಡೀತಾ ಇಲ್ಲ. ಜನನ ಮರಣ ಪ್ರಮಾಣ ಪತ್ರ ಪಡೆಯುವವರಿಂದ ಹಿಡಿದು ಹೊಸ ಮನೆ ಕಟ್ಟಡಕ್ಕೆ NOC ಕೂಡ ಸಿಗ್ತಿಲ್ಲ. ನಮ್ಮ ಅವಧಿಯಲ್ಲಿ ನಾವು ಏನೋ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗೆ ಅಪ್ಗ್ರೇಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವು. ಅದಾದಮೇಲೆ 6 ತಿಂಗಳಾಯ್ತಾ ಬಂತು, ಇದುವರೆಗೂ ಯಾವುದೇ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾಯಿದೆ. ಕೇಳಿದಾಗ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಇದರಿಂದ ಭಾಳ ತೊಂದರೆ ಆಗ್ತಾಯಿದೆ. ಯಾವುದೇ ರೀತಿ ಒಂದು ಈಸೊತ್ತಾಗಲಿ, ಕಂದಾಯ ಕಟ್ಸ್ಕೊಳ್ಳೋದಾಗಲಿ ಅಥವಾ ಒಂದು ಕಟ್ಟಡ ಲೈಸೆನ್ಸ್ ಆಗಲಿ ಯಾವುದೇ ರೀತಿ ಒಂದು ಕಾರ್ಯಗಳನ್ನು ನಡೀತಾ ಇಲ್ಲ. 6 ತಿಂಗಳಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇವತ್ತು 11 ಪೋಸ್ಟ್ ಇವೆ. 11 ಪೋಸ್ಟಲ್ಲಿ ಚೀಫ್ ಆಫೀಸರ್ ಒಬ್ಬರು ಬಿಟ್ರೆ ರೆಗ್ಯುಲರ್ ಇನ್ಯಾರು ಬರ್ತಾ ಇಲ್ಲ. ಯಾಕಂದರೆ ಡೆಪ್ಯುಟೇಷನ್ ಕೊಟ್ಟಿದ್ದಾರೆ, ಕೆಲವು ಜನ 5 ಜನ ಡೆಪ್ಯುಟೇಷನ್ ಬಂದಿದ್ದಾರೆ ಇಂಜಿನಿಯರ್ ಅವರು. ನಮಗೆ ಬೇಕಾದ್ದೇನು ಅಂದರೆ ಮಾನ್ಯ ಸಚಿವರು, ಸುಸ್ತುವಾರಿ ಸಚಿವರಾದ ಯತೀನ್ ಸಿದ್ದರಾಮಯ್ಯನವ್ರನ್ನ, ಯಾಕಂದರೆ ನಗರಾಭಿವೃದ್ಧಿ ಸಚಿವರೇ ಆಗಿರೋದ್ರಿಂದ ನಾವು ಅವ್ರನ್ನ ಆಗ್ರಹಿಸಿದ್ದೇನೆಂದರೆ ನಮಗೆ ಇಲ್ಲಿಗೆ ಪರ್ಮನೆಂಟ್ ಆಗಿರುವಂಥ ಸ್ಟಾಫ್ ಕೊಡಿ, ದಯಮಾಡಿ ನಮ್ಮ ಪಟ್ಟಣ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಿದ್ದು ಸರಿ ನೀವಾಗ, ಆದರೆ ಕೆಲಸ ಕಾರ್ಯಗಳು ನಡೆಯೋಕ್ಕೆ ಅನುಗುಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಪಟ್ಟಣ ಪಂಚಾಯತಿ ಆದಮೇಲೆ ಅಧಿಕಾರಿಗಳನ್ನೇ ಹಾಕಿರಲಿಲ್ಲ. ಇಲ್ಲಿ ನಿಮ್ಮ ನ್ಯೂಸ್ 18 ಚಾನಲ್ ಪ್ರಚಾರ ಮಾಡಿದ್ಮೇಲೆ ಈಗ ಅಧಿಕಾರಿಗಳನ್ನ ಸ್ವಲ್ಪ ಹಾಕಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆಗಳು ಭಾಳಷ್ಟಿದೆ. ಇದು ಪ್ರಸಿದ್ಧವಾದಂಥ ಸ್ಥಳ ಇದು ತಲಕಾಡು. ಆದರೆ ಇಲ್ಲಿ ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲೆ ಚರಂಡಿ ಕ್ಲೀನಿಂಗ್ ಇಲ್ಲ. ಅಧಿಕಾರಿಗಳು ಇನ್ನೂ ಇದಕ್ಕೆ ಲೈಸೆನ್ಸ್ಗಳು ಕೊಡೋಕ್ಕೆ ಇನ್ನೂ ಇದು ಮಾಡಿಲ್ಲ. ಕಟ್ಟಡ ಲೈಸೆನ್ಸ್ ಆಗಲಿ, ನಮಗೆ ಯಾವುದೋ NOC ಬೇಕಾದ್ರೆ ತಗೊಳ್ಳೋಕ್ಕಾಗಲಿ ಯಾವುದಕ್ಕೂ ಇನ್ನೂ ಸಮರ್ಪಕವಾಗಿ ಮಾಡ್ತಾಯಿಲ್ಲ. ಸಾಫ್ಟ್ವೇರ್ ನೆಪದಲ್ಲಿ ಕಾಗದ ಪತ್ರಗಳ ಕೆಲಸ ಸ್ಥಗಿತಗೊಂಡಿದ್ದರೆ ಇನ್ನೊಂದೆಡೆ ತಲಕಾಡಿನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. 6 ತಿಂಗಳಿನಿಂದ ಸರಿಯಾದ ಕುಡಿಯುವ ನೀರಿನ ಪೂರೈಕೆ ಆಗ್ತಿಲ್ಲ. ಚರಂಡಿಗಳ ಸ್ವಚ್ಛತೆಯಂತೂ ಸಂಪೂರ್ಣ ಹಳ್ಳ ಹಿಡಿದಿದೆ. ನಿಯಮಾನುಸಾರ ತಲಕಾಡು ಪಟ್ಟಣ ಪಂಚಾಯಿತಿಗೆ ಕನಿಷ್ಠ 10 ಜನ ಪೌರ ಕಾರ್ಮಿಕರು ಇರಬೇಕು. ಆದರೆ ಪ್ರಸ್ತುತ ಇರೋದು 2 ಪೌರ ಕಾರ್ಮಿಕರು. ಸ್ವಚ್ಛತೆ ಇಲ್ಲದೆ ಗ್ರಾಮದ ಚರಂಡಿಗಳು ಗಬ್ಬು ನಾರ್ತಿವೆ. ಜನಕ್ಕೆ ರೋಗ ಭಯ ಆವರಿಸಿದೆ.
ಕೂಡಲೇ ನಗರಾಭಿವೃದ್ಧಿ ಇಲಾಖೆ ಹಾಗೂ ಮೈಸೂರು ಜಿಲ್ಲಾಡಳಿತ ತಕ್ಷಣವೇ ತಲಕಾಡು ಪಟ್ಟಣ ಪಂಚಾಯಿತಿಯ ಸಮಸ್ಯೆ ಬಗೆಹರಿಸಬೇಕಿದೆ. ಆನಂದ್, ನ್ಯೂಸ್ 18, ಮೈಸೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಪಟ್ಟಣ ಪಂಚಾಯಿತಿಯಾಗಿ 6 ತಿಂಗಳಾಗಿದೆ. ಕಟ್ಟಡ ಒಂದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಬಟ್ ಒಳಗಡೆ ಕೆಲಸ ಮಾಡೋದಕ್ಕೆ ಬೇಕಾದಂತ ಅಧಿಕಾರಿಗಳು, ಸಿಬ್ಬಂದಿ ನೇಮಕ ಆಗಿಲ್ಲ. ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆದ್ಮೇಲೆ ತುರ್ತಾಗಿ ಏನ್ ಕ್ರಮ ಕೈಗೊಂಡಿದ್ದಾರೆ, ಇನ್ನೂ ಏನೇನ್ ಫೆಸಿಲಿಟಿಯ ಬಾಕಿ ಇದೆ? ಶರ್ಮಿತಾ, ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮ ಏನಿದೆ, ಇದು ಐತಿಹಾಸಿಕ ಗ್ರಾಮ. ಅಂದರೆ ಇತಿಹಾಸ ಒಂದು ಪರಂಪರೆಯನ್ನು ಉಳ್ಳುವಂತಹ ಗ್ರಾಮ. ಆದರೆ ಇಂತಹ ಗ್ರಾಮದಲ್ಲಿ ಕಳೆದ 6 ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಅದನ್ನು ಮೇಲ್ದರ್ಜೆಗೆ ಮಾಡಿ ಪಟ್ಟಣ ಪಂಚಾಯಿತಿಯನ್ನು ಮಾಡ್ತಾರೆ. ಪಟ್ಟಣ ಪಂಚಾಯಿತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಡೀ ಗ್ರಾಮಸ್ಥರೇ ಒಂದು ರೀತಿಯಲ್ಲಿ ಸಂಭ್ರಮ ಪಡ್ತಾರೆ. ಇದು ನಮ್ಮ ಗ್ರಾಮ ಅಂದರೆ ಸುತ್ತಮುತ್ತಲು ತಲಕಾಡು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಆದರೆ ಯಾವಾಗ ಪಟ್ಟಣ ಪಂಚಾಯಿತಿಯಾಗಿ ಆ ಗ್ರಾಮ ಪಂಚಾಯಿತಿ ಬದಲಾಯಿತೋ, ಯಾಕೋ ಒಂದು ರೀತಿಯಲ್ಲಿ ಅದೇ ಶಾಪವಾಗಿ ಪರಿಣಮಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸರಿಯಾದಂತಹ ರೀತಿಯಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿರಲಿಲ್ಲ. ಹಿಂದೆ ನ್ಯೂಸ್ 18 ಆ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ನಂತರದಲ್ಲಿ ಒಬ್ರು ಇಒನ ಹಾಕಲಾಯಿತು. ಆದರೆ ಇನ್ನೂ ಕೂಡ ಸಮರ್ಪಕವಾಗಿ ಅಲ್ಲಿನ ಕಾಯಂ ನೌಕರರನ್ನ ನೇಮಕ ಮಾಡಿಲ್ಲ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಾಗಿ ಜನರಿಗೆ ಪಟ್ಟಣ ಪಂಚಾಯಿತಿಯಿಂದ ಸಿಗಬೇಕಾದಂತಹ ಜನನ ಮರಣ ಪ್ರಮಾಣ ಪತ್ರಗಳಿರ್ಬೋದು, ಕಟ್ಟಡಗಳನ್ನ ಕಟ್ಟಲಿಕ್ಕೆ NOC ಪತ್ರಗಳಿರ್ಬೋದು, ಜೊತೆಗೆ ಒಂದಷ್ಟು ಪಂಚಾಯಿತಿಗಳಿಂದ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳಿದೆ, ಅವು ಕೂಡ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗಲೇ ಎಷ್ಟೋ ಚೆನ್ನಾಗಿತ್ತು, ಎಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಪಟ್ಟಣ ಪಂಚಾಯಿತಿ ಹೆಸರಿಗೆ ಇಒ ಮಾತ್ರ ಇದ್ದಾರೆ, ಇನ್ನುಳಿದಂಥ ಯಾವ ಸಿಬ್ಬಂದಿಗಳು ಕೂಡ ಡೆಪ್ಯುಟೇಷನ್ ಮೇಲೆ ಬಂದಿರುವಂಥವ್ರು ಕೈಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಒಂದು ಜನನ ಪತ್ರ ಇರ್ಬೋದು, ಮರಣ ಪ್ರಮಾಣ ಪತ್ರ ಇರ್ಬೋದು, ಒಂದು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಮಾಣ ಪತ್ರ ಇರ್ಬೋದು, ಇವೆಲ್ಲವನ್ನು ಕೂಡ ತೆಗೆದುಕೊಳ್ಳೋಕೆ ನಮಗೆ ಸತತ 6 ತಿಂಗಳಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೇಳಿದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕು ಅಂತಾರೆ. ಒಂದು ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಿ ಸರ್ಕಾರ ಒಂದು ಪಟ್ಟಣ ಪಂಚಾಯತಿಗೆ ಕೊಡೋದಕ್ಕೆ ಎಷ್ಟು ತಿಂಗಳು ಬೇಕು? ಈಗಾಗಲೇ 6 ತಿಂಗಳು ಕಳೆದಿದೆ. ಪ್ರಾಥಮಿಕವಾಗಿ ಒಂದು ಪಟ್ಟಣ ಪಂಚಾಯತಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡಬೇಕು ಅವ್ಯಾವು ಕೂಡ ಆಗ್ತಾ ಇಲ್ಲ. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾಕೆ ಪಟ್ಟಣ ಪಂಚಾಯತಿಯನ್ನ ಮಾಡಬೇಕಾಗಿತ್ತು? ಆ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಮಗೆ ಅಧಿಕಾರಿಗಳನ್ನ ನೇಮಕ ಮಾಡಿಕೊಡಿ. ಅಲ್ಲದೆ ತಲಕಾಡು ಅಂತ ಹೇಳಿದ್ರೆ ಸುಮಾರು 4,000 ರಿಂದ 5,000 ಗ್ರಾಮಸ್ಥರು ಇರುವಂತಹ ಒಂದು ಏನು ಹೋಬಳಿ ಸುತ್ತಮುತ್ತ ಸಾಕಷ್ಟು ಹಳ್ಳಿಗಳಿದೆ, ಎಲ್ಲರೂ ಕೂಡ ಇಲ್ಲೇ ಬರಬೇಕು. ಆ ನಿಟ್ಟಿನಲ್ಲಿ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಒಂದು ಶುದ್ಧ ಕುಡಿಯೋ ನೀರನ್ನು ಕೂಡ ಪಟ್ಟಣ ಪಂಚಾಯತಿಯಿಂದ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಮೋರಿ ಕ್ಲೀನ್ ಮಾಡಿಸೋದಕ್ಕೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಪಟ್ಟಣ ಪಂಚಾಯತಿ ಅಂತ ಹೇಳಿದ್ರೆ ಸುಮಾರು 10 ಮಂದಿ ಏನೋ ಪೌರ ಕಾರ್ಮಿಕರು ಬೇಕು. ಕೇವಲ ಅಲ್ಲಿರುವಂಥ 2 ಪೌರ ಕಾರ್ಮಿಕರು, ಅವರು ಎಷ್ಟು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ? ಈ ಹಿನ್ನೆಲೆಯಲ್ಲಿ ಯಾವೊಂದು ಕೆಲಸಗಳು ಕೂಡ ತಲಕಾಡು ಪಟ್ಟಣ ಪಂಚಾಯತಿಯಲ್ಲಿ ಆಗ್ತಾ ಇಲ್ಲ. ನಮಗೆ ಕೆಲಸ ಕಾರ್ಯಗಳು ಆಗಬೇಕು, ಒಳ್ಳೆ ಅಧಿಕಾರಿಗಳನ್ನ ಹಾಕಿ, ಪೌರ ಕಾರ್ಮಿಕರನ್ನ ಹಾಕಿ, ಮೊದಲನೇದಾಗಿ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿಕೊಡಿ. ಕಳೆದ 6 ತಿಂಗಳಿಂದಲೂ ಕೂಡ ಒಂದೇ ಒಂದು ಪ್ರಮಾಣ ಪತ್ರಗಳು ಕೂಡ ಪಂಚಾಯಿತಿಯಿಂದ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನ ಅಲ್ಲಿನ ಸ್ಥಳೀಯರು ಹಾಗೂ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಆನಂದ್, ಕಚೇರಿ ಒಳಗಿನ ಸಮಸ್ಯೆ ಇದಾಯಿತು. ನೀವು ಹೇಳ್ದಂಗೆ ಅದೊಂದು ಪ್ರವಾಸಿ ತಾಣ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪ್ರತಿದಿನ ಅಲ್ಲಿ ಬರ್ತಾ ಇರ್ತಾರೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ, ಜೊತೆಗೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಪೌರ ಕಾರ್ಮಿಕರ ಅಭಾವ ಇದೆ. ಸೊ ಈ ಮೂಲಭೂತ ಸೌಕರ್ಯಗಳು ಮತ್ತೆ ಈ ಕ್ಲೀನ್ಲಿನೆಸ್ ಬಗ್ಗೆ ಯಾವ ಥರ ಆಕ್ರೋಶ ವ್ಯಕ್ತವಾಗ್ತಿದೆ ಸಾರ್ವಜನಿಕ ವಲಯದಿಂದ? ಶರ್ಮಿತಾ, ಹಿಂದೆ ಏನು SC ಮಾದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಿಂದಲೂ ಕೂಡ ಅಲ್ಲಿನ ಗ್ರಾಮಸ್ಥರು ಅವ್ರಿಗೆ ಎಷ್ಟೋ ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ದಾರೆ. ತಲಕಾಡು ಅಂತಂದರೆ ಅದು ಇತಿಹಾಸ ಪ್ರಸಿದ್ಧ. ಇಲ್ಲಿಗೆ ರಾಜ್ಯದ ಸುತ್ತಮುತ್ತಲಿಂದಲೂ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ದಿನನಿತ್ಯಲೂ ಕೂಡ ಬರ್ತಾರೆ. ಹೆಸರಿಗಷ್ಟೇ ಇದು ತಲಕಾಡು, ಇತಿಹಾಸ ಪರಂಪರೆ ಎಲ್ಲವೂ ಕೂಡ ಇದೆ. ಆದರೆ ಒಳಗಡೆ ಬಂದು ನೋಡಿದಾಗ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿನ ಗ್ರಾಮಸ್ಥರಿಗಿರ್ಬೋದು, ಬರುವಂಥ ಪ್ರವಾಸಿಗರಿಗಿರ್ಬೋದು, ಇವೆಲ್ಲವನ್ನೂ ಕೊಡಬೇಕು. ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಪ್ಯಾಕೇಜನ್ನೇ ಕೊಟ್ಟು ತಲಕಾಡು ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಅಂತೇಳಿ ನ್ಯೂಸ್ 18 ಕೂಡ ಒಂದು ವರದಿಯನ್ನು ಬಿತ್ತರ ಮಾಡಿತ್ತು. ಆದರೆ ಹಿಂದೆ ಈಗ ಅಲ್ಲಿನ ಪ್ರಸ್ತುತ ಶಾಸಕರು ಅಂತ ಹೇಳಿದ್ರೆ SC ಮಾದೇವಪ್ಪನವರು, ಯಾಕೋ SC ಮಾದೇವಪ್ಪನವರು ಮನಸ್ಸು ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಜಿಲ್ಲಾಡಳಿತವು ಅಷ್ಟೇ. ಯಾಕೆಂದ್ರೆ ಮೈಸೂರಿನ ಜಿಲ್ಲೆಯಾದ್ಯಂತ ಅಂದ್ರೆ ಅದು ಪ್ರವಾಸಿಗರ ಸ್ವರ್ಗ ಅಂತಾನೆ ಕರಿತೀವಿ. ಇಂಥ ಪ್ರವಾಸಿಗರ ಸ್ವರ್ಗದಲ್ಲಿ ಬರುವಂಥ ತಲಕಾಡನ್ನು ಕೂಡ ಅಭಿವೃದ್ಧಿ ಮಾಡಿದೆ. ಯಾಕೆಂದ್ರೆ ಬರುವಂಥ ಸಾವಿರಾರು ಪ್ರವಾಸಿಗರಿಂದ ಸಾಕಷ್ಟು ಅನುದಾನ ಅಂದ್ರೆ ಪಾರ್ಕಿಂಗ್ ಶುಲ್ಕ ಇರ್ಬೋದು, ಎಲ್ಲರೂ ಕೂಡ ಪ್ರತಿನಿತ್ಯ ಸಾವಿರಾರು ರೂಪಾಯಿಯನ್ನ ಅಲ್ಲಿನ ಅರಣ್ಯ ಇಲಾಖೆ ತೆಗೆದುಕೊಳ್ಳುತ್ತೆ, ಪ್ರವಾಸೋದ್ಯಮ ಇಲಾಖೆ ಕೂಡ ತೆಗೆದುಕೊಳ್ಳುತ್ತೆ. ಆದರೆ ಗ್ರಾಮ
ಗ್ರಾಮಸ್ಥರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಚರಂಡಿಗಳು ಕ್ಲೀನ್ ಆಗಿಲ್ಲ, ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಏನು ಹೈಜೆನಿಕ್ ಆಗಂತ ಒಂದಷ್ಟು ಈಗ ಹೊಸ ಕಟ್ಟಡ ಕಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿ ಜನರು NOCಯನ್ನು ಪಡ್ಕೋಬೇಕು. NOCನೇ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ. ಸಾಫ್ಟ್ವೇರ್ ಪ್ರಾಬ್ಲಮ್ ಅಂದ್ರೆ ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ 6 ತಿಂಗಳು ಬೇಕಾ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೆಸರಿಗಷ್ಟೇ ಅದು ತಲಕಾಡು ಪಟ್ಟಣ ಪಂಚಾಯತಿ, ಆದ್ರೆ ಯಾವೊಂದು ಸಣ್ಣ ಪುಟ್ಟ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ತಾಲೂಕು ಅಂದ್ರೆ ಟಿ ನರಸೀಪುರ ತಾಲೂಕು ಕಚೇರಿಗೆ ಮನವಿಯನ್ನು ಸಲ್ಲಿಸಬೇಕು, ಮೈಸೂರು DC ಕಚೇರಿಗೆ ಮನವಿಯನ್ನು ಸಲ್ಲಿಸಬೇಕು. ಇವೆಲ್ಲವನ್ನು ಕೂಡ ಮಾಡಿದ್ರು ಸಹ ಯಾವುದೇ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಪಟ್ಟಣ ಪಂಚಾಯತಿ ಸಹವಾಸವೇ ಬೇಡ, ಅಟ್ಲೀಸ್ಟ್ ಗ್ರಾಮ ಪಂಚಾಯತಿಯನ್ನು ಮೊದಲೇ ಆದರೂ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಆಗೋ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡಿ ಅಂತೇಳಿ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಶರ್ಮಿತಾ, ಈ ಸಾಫ್ಟ್ವೇರ್ ಪ್ರಾಬ್ಲಮ್ಗೆ ಜಿಲ್ಲಾಡಳಿತ ಕಚೇರಿಯಿಂದ ಅದಕ್ಕೇನಾದರೂ ಸಮರ್ಥನೆ ಅಥವಾ ಸೊಲ್ಯೂಷನ್ ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಸದ್ಯಕ್ಕೆ ಯಾರು ಸಹ ಇದರ ಬಗ್ಗೆ ಅಂದರೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ ಇಲ್ಲ. ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕು, ಯಾಕೆಂತಂದರೆ ಪಟ್ಟಣ ಪಂಚಾಯತಿ ಆಗಿ 6 ತಿಂಗಳಾಗಿದೆ, ಹೊಸ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಬೇಕು, ಒಂದೇ ಸರಿ ಇದು ಆಗೋದಿಲ್ಲ, ಒಂದಷ್ಟು ಕಾಲಾವಕಾಶ ಹಿಡಿಯುತ್ತೆ ಅನ್ನೋವಂಥದ್ದು. ಆದರೆ ಗ್ರಾಮಸ್ಥರು ಅದೇನ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಕಾಲಾವಕಾಶ ಅಂದರೆ ಎಷ್ಟು ತಿಂಗಳಿಗಾಗಲೇ 6 ತಿಂಗಳಾಗಿದೆ, ನಾವೊಂದು ಪ್ರಮಾಣ ಪತ್ರಕ್ಕೆ 6 ತಿಂಗಳು ಕಾಯಬೇಕು ಅಂತಂದರೆ ಇದು ಯಾವ ಸೀಮೆ ಪಟ್ಟಣ ಪಂಚಾಯತಿ? ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಲಿಕ್ಕೆ ಸರ್ಕಾರದ ಬಳಿ ಏನು ಅನುದಾನ ಇಲ್ವಾ, ಅಥವಾ ಅದೇನು ಬೇರೆ ದೇಶದಿಂದ ತರಿಸುವಂಥ ಸಾಫ್ಟ್ವೇರ್ಗಳ ಈ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಈ ಬಗ್ಗೆ ಜಿಲ್ಲಾಡಳಿತವು ಸಹ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇಲ್ಲ. ಶೀಘ್ರದಲ್ಲೇ ಮಾಡಿಸ್ಕೊಡ್ತೇವೆ, ಆಗತ್ತೆ, ಈಗಾಗುತ್ತೆ ಅಂತೇಳಿ ಯಾರು ಕೂಡ ಇದ್ರ ಬಗ್ಗೆ ಅಂದರೆ ತಲಕಾಡು ಗ್ರಾಮಸ್ಥರ ಒಂದು ಏನು ಸಮಸ್ಯೆಗಳಿದೆ ಈ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಈಗ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಾರೆ, ಅವರು ಸಹ ಈ ಬಗ್ಗೆ ಅವ್ರಿಗೆ ಮಾಹಿತಿ ಇದೆಯಲ್ವೋ ಗೊತ್ತಿಲ್ಲ. ಆದರೆ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಂಥ SC ಮಹದೇವಪ್ಪನವ್ರಿಗೆ ಇವೆಲ್ಲವೂ ಕೂಡ ಗೊತ್ತು. ಆದರೆ ಸದ್ಯ SC ಮಹದೇವಪ್ಪನವರು ತಮ್ಮ ಏನು ಸಂಪುಟ ಸರ್ಕಸ್ ನಡೀತದೆ ಅಲ್ಲಿ ತಮಗೆ ಅವಕಾಶ ಸಿಗುತ್ತೆ ಇಲ್ವೋ ಅನ್ನುವ ನಿಟ್ಟಿನಲ್ಲಿ ಇದ್ದಾರೋ ಹೊರತು ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಅಧಿಕಾರಿಗಳ ಸಂಪರ್ಕಕ್ಕೂ ನಾವು ಪ್ರಯತ್ನ ಪಟ್ವಿ, ಅವ್ರು ಯಾರೂ ಸದ್ಯಕ್ಕಂತೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋ ಅಪ್ ಅನ್ನು News 18 ಮಾಡುತ್ತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.